ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ಹುಕ್ಕೇರಿ ಭಾಗದಲ್ಲಿ ಏನು ರೈತರು ಪ್ರತಿಭಟನೆ ಮಾಡ್ತಾ ಇದ್ರು, ಇದು ವಿಷಯ ತಿಳಿದು ನಾನು ಈ ಹುಕ್ಕೇರಿಗೆ ಬಂದೆ. ಇಲ್ಲಿ ಅವರ ಮುಖ್ಯವಾದ ಬೇಡಿಕೆಗಳು, ಇಲ್ಲಿ ಒಂದು ಸುಮಾರು 7 ರಿಂದ 9 ಹಳೆ ಏತ ನೀರಾವರಿ ಯೋಜನೆಗಳಿದ್ದಾವೆ. ಅವೇನಾಗಿದ್ದಾವೆ 20 ರಿಂದ 25 ವರ್ಷ ಹಳೇದಾಗಿದ್ದು, ಅವು ಮೋಟರ್ ಆಗಿರ್ಬೋದು, ಅದ್ರ ಕೆನಾಲು ಪೈಪ್ಸು ಅದೆಲ್ಲ ನಿರ್ವಹಣೆ ಮಾಡದೇ ಇರೋದರಿಂದ ಹಾಳಾಗಿರೋದು ಕಂಡು ಬಂದಿದ್ದು. ಇದು ಒಂದು ಒತ್ತಾಯ. ಇನ್ನೊಂದು 2 ಅವ್ರದ್ದು ಮಲ್ಲಿಕಾರ್ಜುನ ಏತ ನೀರಾವರಿ ಮತ್ತು ಈ ಶಿಪೂರ್ ಹಡಲಗಾರ ಏತ ನೀರಾವರಿ 2 ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಅವರ ಮುಖ್ಯವಾದ ಬೇಡಿಕೆಗಳಾಗಿತ್ತು. ಇದರಲ್ಲಿ ಇದು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ 780 ಕೋಟಿಗಳಿಗೆ ನಾವು ಏನು ಈ ಯೋಜನಾ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದರೆ ಅದರಲ್ಲಿ ಆ ನದಿ ಏನು ನಾವು ಸುಲ್ತಾನ್ಪುರ ಹತ್ರ ಹಿರಣ್ಯಕೇಶಿ ನದಿಯಿಂದ ನೀರನ್ನು ಎತ್ತಬೇಕು ಅಂತ ನಾವು ಯೋಜನಾ ವರದಿ ತಯಾರಿಸಿದ್ವಿ. ಆ ನದಿನಲ್ಲಿ 0.61 TMC ಅವಶ್ಯಕ ನೀರು ಲಭ್ಯವಿಲ್ಲ ಅಂತ ಅದನ್ನು ಮರುಪರಿಶೀಲನೆಗೆ ಸಲ್ಲಿಸಿರೋದ್ರಿಂದ ಅದನ್ನು ನಾನು ಪರಿಶೀಲಿಸಿ ಅದು ಅಲ್ಲಿ ಸಾಧ್ಯವಾಗದೇ ಇದರ ನೀರನ್ನು ಘಟಪ್ರಭಾ ನದಿಯಿಂದ ಏನಾರು ಅದನ್ನು ಲಿಫ್ಟ್ ಮಾಡಿ ಯೋಜನೆ ಮಾಡಬಹುದಾ ಅನ್ನೋ ಒಂದು ಸಮಾಲೋಚನೆ ಪರಿಶೀಲಿಸಿ ಇನ್ನೊಂದು ಸಾರಿ ಸರ್ಕಾರಕ್ಕೆ ಹೊಸ ಯೋಜನಾ ವರದಿಯನ್ನು ಸಲ್ಲಿಸಿ ಅನುಮೋದನೆ ಪಡೆದು ಅನುಷ್ಠಾನ ಮಾಡೋ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಕರ್ನಾಟಕ ನೀರಾವರಿ ನಿಗಮದಿಂದ ಅಂತ ಹೇಳಿದೆ. ಉಳಿದಂತೆ 7 ರಿಂದ 9 ಯೋಜನೆಗಳನ್ನು ಏನಿದ್ದಾವೆ ಅವು ಆಲ್ರೆಡಿ ಹಿಂದಿನ ಅವಧಿನಲ್ಲಿ ಸುಮಾರು ದಿನಗಳ ಹಿಂದೆಯೇ ಮಂಜೂರಾಗಿದ್ದು ಅವುಗಳನ್ನು ನಾವು ಎಸ್ಟಿಮೇಟ್ಸ್ ಎಲ್ಲ ರೆಡಿ ಮಾಡಿ ಅನುಮೋದನೆಗೆ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಗೆ ಸಲ್ಲಿಸಿದ್ದೀವಿ. ಅವೆಲ್ಲ 1 ತಿಂಗಳ ಒಳಗಾಗಿ ಆಡಳಿತಾತ್ಮಕ ಅನುಮೋದನೆ ಪಡೆದು ಅವುಗಳನ್ನು ಟೆಂಡರ್ ಕರೆದು ಎಲ್ಲ ಏನು 7 ಹಳೆಯ ಏತ ನೀರಾವರಿ ಯೋಜನೆಗಳು ಇದ್ದಾವೆ ಅವುಗಳನ್ನು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿದ್ದೀವಿ. ಸರ್, ಸುಮಾರು 90 ದಶಕದಿಂದ ಇವೆಲ್ಲ ಯೋಜನೆಗಳು ಇದ್ದರೂ ಕೂಡ ಅವು ಸರಿಯಾಗಿ ಅನುಷ್ಠಾನ ಆಗಿಲ್ಲ, ಸರಿಯಾಗಿ ನೀರು ಬಂದಿಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಂದ್ರೆ ವ್ಯವಸ್ಥಿತವಾಗಿ ಇದು ಮಾಡಿದ್ದಾರೆ ಅಲ್ಲ, ಇದು ನೀವು ಕೇಳಿದಾಗ ಅಧಿಕಾರಿಗಳು ಅಂತ ಅಲ್ಲ, ಅಧಿಕಾರಿಗಳ ಕೊರತೆ ಇದೆ, ಅದು ನಿಜ ಒಪ್ಕೋಬೇಕು. ಯಾಕಂದರೆ ಈ ಕಡೆ ಭಾಗದಲ್ಲಿ ಅಧಿಕಾರಿಗಳು ಹೆಚ್ಚಿನ ದಿನಗಳವರೆಗೆ ಇಲ್ಲಿ ಸೇವೆಗೆ ಬರೋದಿಲ್ಲ. ಯಾಕಂದರೆ